ಹುಡುಗರು ಗಾಂಜಾ ಹೊಡಿತಾರೆ ಹಂಗೆ ಹಿಂಗೆ ಅಂತ ಅವರು ಹೇಳಿ ಎಲ್ಲ ಇದು ಮಾಡ್ತಾರೆ ಸರ್. ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. 25,000 ರೂಪಾಯಿ ವ್ಯಾಪಾರದ ದುಡ್ಡಿತ್ತು. ಸೊ ಏನೋ ಮಾಡ್ಕೊಂಡು ಏನಾದರೂ ಕೈ ಹಾಕ್ಬಿಟ್ರೆ ಯಾರು ಜವಾಬ್ದಾರಿ? ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ಸರ್, ಇವತ್ತು ಬುಧವಾರ ದಿವಸ ತಮಿಳ್ ಕಾಲೋನಿಯಲ್ಲಿ ಲಾರಿ ಸ್ಟ್ಯಾಂಡ್ ಪಕ್ಕ ತಮಿಳ್ ಕಾಲೋನಿ ರೋಡ್ ಇದೆ, ಅಕ್ಸಾ ಮಸೀದಿ ರೋಡು. ಬೆಳಗಿಂದ ಒಂದು 8 ಗಂಟೆಯಿಂದ 9 ಗಂಟೆ ಒಳಗೆ ಒಂದು 7ರಿಂದ 8 ಗಾಡಿಗಳಿಗೆ ಗ್ಲಾಸ್ ಹೊಡೆದಿದ್ದಾರೆ ಸರ್. ಇದು ಫಸ್ಟ್ ಸಲ ಅಲ್ಲ, ಇದು 3 ಸಲ ಆಗಿದೆ. ಪೊಲೀಸವರಿಗೂ ಹೇಳಿದ್ರು, ಪೊಲೀಸವರು ಬಂದು ಎಲ್ಲ ತನಿಖೆ ಮಾಡ್ತಾರೆ, ಹುಡುಗರು ಗಾಂಜಾ ಹೊಡಿತಾರೆ ಹಂಗೆ ಹಿಂಗೆ ಅಂತ ಅವರು ಹೇಳಿ ಎಲ್ಲ ಇದು ಮಾಡ್ತಾರೆ ಸರ್. ಮತ್ತು ಏನು ಗೊತ್ತಾ, ಎಲ್ಲ ಬಡವರು, ಯಾರು ದುಡ್ಡು ಶ್ರೀಮಂತರು ಅಲ್ಲ. ನೋಡಿ, ಇವಾಗ ಸಂತೆ ದಿವಸ 1500 ಇವತ್ತೇ ದುಡಿಯೋ ದಿವಸ, ಇವತ್ತು ಅವ್ರ ಗಾಡಿಗಳು ಗ್ಲಾಸ್ ಹೊಡೆದಿದ್ದಾರೆ. ಇವತ್ತು ದುಡಿಮೆನೂ ಗ್ಲಾಸಿಗೆ ಹೋಯ್ತು. ಮನೆಗೇನು ತೊಗೊಂಡೋಗ್ತಾರೆ? ಯಾರೋ ಪಾಪ ಗಾಡಿಯಲ್ಲಿ 8 ಲಕ್ಷ ರೂಪಾಯಿ 9 ಲಕ್ಷ ರೂಪಾಯಿ ಲೋನ್ ಇದೆ ಅಂತೆ. ಅವ್ರಿಗೆ ಇವತ್ತು 3,000 ರೂಪಾಯಿ ಗ್ಲಾಸ್ ಹಾಕಿದ್ರೆ ಅವನು ಲೋನ್ ಕಟ್ತಾನ ಇಲ್ಲ ಮನೆ ನಡೆಸ್ತಾನ? ಏನು ಮಾಡ್ತಾನೆ ಸರ್? ನಾನೇನು ಹೇಳೋದಂದರೆ, ನಮ್ಮ ನಗರಸಭೆಯವರಿಗಾಗಲಿ, ನಮ್ಮ DC ಸಾಹೇಬ್ರಿಗಾಗಲಿ, SP ಸಾಹೇಬ್ರಿಗಾಗಲಿ ಇದ್ರ ಬಗ್ಗೆ ಏನಾರ ಒಂದು ಬಗೆಹರಿಸಬೇಕು. CC ಕ್ಯಾಮ್ರಾಗಳು ವ್ಯವಸ್ಥೆ ಮಾಡಬೇಕು. ಏನು ಗೊತ್ತಾ, ಇಲ್ಲಿ ಹೊರ್ಗಡೆ ಔಟರ್ಸು ಹುಡುಗರು ಎಲ್ಲ ಬಂದು ಕೂತಿರ್ತಾರೆ. ಮತ್ತು ಇಲ್ಲಿ ಏನು ಗೊತ್ತಾ, ಮೇನು ಈ ಡೆಡ್ ಗಾಡಿಗಳಿದಾವಲ್ಲ, ಅದು ತೆಗಿಸ್ಬೇಕು ಸರ್. ಫಸ್ಟು ಎಲ್ಲೆಲ್ಲಿಂದಾನೋ ತಂದು ನಿಲ್ಸೋಗ್ಬಿಡ್ತಾರೆ. ಯಾರ್ದಿದು ಗಾಡಿ ಅಂದರೆ ನಂದೇ ಅಲ್ಲ ಅಂತಾರೆ. ಅದೇನಾಗುತ್ತೆ, ಒಂದು 2ರಿಂದ 3 ವರ್ಷ ತನಕ ಗಾಡಿ ಅಲ್ಲಲ್ಲೇ ಇರ್ತವೆ. ಆ ಗಾಡಿಯಲ್ಲಿ ಹುಡುಗರು ಕೂರೋದು, ಸಿಗರೇಟ್ ಹೊಡಿಯೋದು, ಲೇಡೀಸ್ಗಳು ತಿರುಗಾಡ್ತಾ ಇರ್ತಾರೆ. ಏನಾರ ಇದು ನಶಾ ಮಾಡಿನೇ ಏನಾರ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಅದಕ್ಕೆ ನಾವು ಎಲ್ಲ ನಮ್ಮ ತಮಿಳ್ ಕಾಲೋನಿ ಎಲ್ಲ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಸೇರಿ ಇವತ್ತು ಅದ್ರ ಬಗ್ಗೆ ಏನಿರೋ ತನಿಖೆ ಮಾಡಬೇಕಂತ ಎಲ್ಲರೂ ಬಂದು ಸೇರಿದ್ದಾರೆ. ಎಲ್ಲರೂ ಬಂದು ಇದು ಮಾಡಿದ್ದಾರೆ. ನೀವು ಎಲ್ಲ ಪೊಲೀಸ್ ಅಧಿಕಾರಿಗಳೂ ಬಂದಿದ್ದಾರೆ. ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ. ಇದು ಆದಷ್ಟು ಬೇಗ ಇದು ಯಾರು ಹೊಡಿತಾರೆ ಇದ್ರ ಬಗ್ಗೆ ನೀವು ಬಗೆಹರಿಸಬೇಕು. ಅಣ್ಣ, ನಾನು ಟಾಟಾ AC ಗಾಡಿ ನಿಲ್ಲಿಸಿದ್ದೆ, ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ. ಬುಧವಾರ ಬೆಳಿಗ್ಗೆ 25,000 ರೂಪಾಯಿ ವ್ಯಾಪಾರದ ದುಡ್ಡಿತ್ತು, ಅದು ಎತ್ಕೊಂಡು ಹೋಗಿದ್ದಾರೆ. ಡ್ಯಾಶ್ ಬೋರ್ಡ್ ಎಲ್ಲ ಹೊಡೆದಿದ್ದಾರೆ, ಗ್ಲಾಸ್ ಎಲ್ಲ ಇದು ಮಾಡಿದ್ದಾರೆ. ನಾನು ಬಡವ, ಅದರಲ್ಲೇ ದುಡ್ದು ಅದರಲ್ಲೇ ತಿನ್ನೋದು, ಗಾಡಿ ಲೋನ್ ಕಟ್ಟಬೇಕು, ಎಲ್ಲ ಇದ್ದಿದ್ದು ಸಮಸ್ಯೆ ಇದೆ. ಇವತ್ತು ಗ್ಲಾಸ್ ಹೊಡೆದಿದ್ದಾರೆ, 3,000 ರೂಪಾಯಿ ಬೇಕು. ಇದೇ ಫಸ್ಟ್ ಟೈಮ್ ಆಗಿದ್ದ ಹೆಂಗೆ ಸರ್? ಅದು 2 ಟೈಮ್ ಆಗಿರೋದು. ಒಂದು ಸಂತೆ ಒಳಗೊಂದು ಸಲ ಆಗಿತ್ತು, ಅದು ಕಂಪ್ಲೇಂಟ್ ಮಾಡಿದ್ದೆ, ಅದನ್ನು ಏನು ಇದಾಗಿಲ್ಲ. ಇದು ಇವತ್ತಾಗಿದೆ, ಇದು ಮತ್ತೆ ಕಂಪ್ಲೇಂಟ್ ಆಗಿದೆ. ಮತ್ತೆ ಆಟೋ ಕೊಟ್ಟಿದ್ದೀವಿ, ಆಟೋದು ಡ್ಯಾಶ್ ಬೋರ್ಡು ದುಡ್ಡೆಲ್ಲ ಇಡ್ತೀವಿ, ಎಲ್ಲ ತೊಗೊಂಡೋಗ್ತಾರೆ. ಫಸ್ಟು ಆಟೋದಿಂದನೇ ಸ್ಟಾರ್ಟ್ ಆಗಿದ್ದು. ಆಟೋದವರು ಒಂಚೂರು ಚಾಲಕ ಆದರೂ ದುಡ್ಡು ಗಿಡ್ಡು ಏನೂ ಇಟ್ಟಿಲ್ಲ, ಅದಕ್ಕೋಸ್ಕರ ಈಗ ದೊಡ್ಡ ಗಾಡಿ ಹೊಡಿತಾ ಇದ್ದಾರೆ ಸರ್. ತುಂಬ ಈ ಸಮಸ್ಯೆ ಇದಾಗಿದೆ, ಹಿಂಸೆ ಆಗಿದೆ. ಇಲ್ಲಿ ಗಾಡಿ ನಿಲ್ಸೋಕ್ಕೆ ನಮಗಿರೋದೇ ಇದೆ ಜಾಗ, ಗಾಡಿ ನಿಲ್ಸೋಕ್ಕೆ. ಮನೆ ಹತ್ರ ಸಣ್ಣ ರೋಡು, ಮನೆ ಹತ್ರ ನಿಲ್ಸ್ಕೊಳಕ್ಕಾಗಲ್ಲ. ನಾವು ವ್ಯಾಪಾರ ಮಾಡ್ಕೊಂಬಂದಿದ್ದು ದುಡ್ಡು ಅಲ್ಪ ಸ್ವಲ್ಪ ಅದರಲ್ಲಿ ಇಟ್ಟಿರ್ತೀವಿ. ಗೊತ್ತಲ್ಲ ನಿಮಗೆ ಮನೆ ಸಮಸ್ಯೆಗಳು, ಅದಕ್ಕೋಸ್ಕರ ಅದರಲ್ಲಿ ಇಟ್ಟಿರ್ತೀವಿ. ಅದೆಲ್ಲ ಈ ಡ್ಯಾಶ್ ಬೋರ್ಡ್ ಹೊಡೆದು ಎಲ್ಲ ಕಿತ್ಕೊಂಡೋಗಿದೆ ಸರ್, ತಗೊಂಡೋಗಿದ್ದಾರೆ. 25,000 ದುಡ್ಡು ಇತ್ತು. ಇಲ್ಲಿ ಏನಿದೆ ಅಂದರೆ ಎಲ್ಲ ಗುಜರಿ ಗಾಡಿ ಇದೆ ಸರ್, ಅದೆಲ್ಲ ತೆಗ್ದು ಕ್ಲೀನ್ ಮಾಡಿಕೊಡ್ಬೇಕು. ಯಾಕಂದರೆ ಹೆಣ್ಮಕ್ಳು ಎಲ್ಲ ಓಡಾಡೋದಿಲ್ಲಿ. ಏನಾದರೂ ಡ್ರಿಂಕ್ಸು ಏನೋ ಮಾಡ್ಕೊಂಡು ಏನಾದರೂ ಕೈ ಹಾಕ್ಬಿಟ್ರೆ ಯಾರು ಜವಾಬ್ದಾರಿ? ಯಾರು ತೊಗೊಳ್ತಾರೆ ಇದರಿಂದ? ಯಾರೂ ತೊಗೊಳ್ಳಲ್ಲ. ಏನಾದರೂ ಹೆಣ್ಮಕ್ಳಿಗಾದ್ರೂ ಯಾರೂ ತೊಗೊಳ್ಳಲ್ಲ. ಅದೆಲ್ಲ ಇದು ಮಾಡಿ ಒಂಚೂರು ನಗರಸಭೆಯಿಂದ CC ಕ್ಯಾಮ್ರಾ ಎಲ್ಲ ಹಾಕ್ಸ್ಬಿಡಿ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್.